ನಮಸ್ಕಾರ ಸ್ನೇಹಿತರೆ, ನಾವು ದಿನನಿತ್ಯ ಹತ್ತಾರು ಥರದ ಟ್ರೈನ್ನಲ್ಲಿ ಓಡಾಡ್ತಿರ್ತೇವೆ. ಹತ್ತಾರು ಥರದ ಟ್ರೈನ್ನ ನೋಡಿರ್ತೇವೆ. ಉದಾಹರಣೆಗೆ ಡೆಮು, ಮೆಮು, ಪ್ಯಾಸೆಂಜರ್, ಎಕ್ಸ್ಪ್ರೆಸ್, ಸೂಪರ್ಫಾಸ್ಟ್, ರಾಜಧಾನಿ, ದುರಂತೋ, ವಂದೇ ಭಾರತ್, ಶತಾಬ್ದಿ, ಗರೀಬ್ ರಥ್, ತೇಜಸ್ ಎಕ್ಸ್ಪ್ರೆಸ್ ಮುಂತಾದವು. ಇವತ್ತಿನ ವಿಡಿಯೋದಲ್ಲಿ ಪ್ರತಿಷ್ಠಿತ ಟ್ರೈನ್ಗಳಲ್ಲಿ ಒಂದಾದ ರಾಜಧಾನಿ ಟ್ರೈನ್ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಮಾಹಿತಿಯನ್ನು ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ರಾಜಧಾನಿ ಎಕ್ಸ್ಪ್ರೆಸ್ ಅಂದರೆ ಇದು ಒಂದು ರೀತಿಯ ಪ್ಯಾಸೆಂಜರ್ ಟ್ರೈನ್ಗಳಾಗಿದ್ದು ದೇಶದ ರಾಜಧಾನಿಯಾದ ದೆಹಲಿಯನ್ನು ರಾಜ್ಯದ ರಾಜಧಾನಿ ಮತ್ತು ಪ್ರಮುಖ ನಗರಗಳನ್ನು ಸಂಪರ್ಕಿಸುತ್ತದೆ. ಈ ರೈಲು ಸೇವೆಗೆ ಮಾರ್ಚ್ 1, 1969ರಲ್ಲಿ ಚಾಲನೆ ನೀಡಲಾಯಿತು. ಮೊದಲ ರಾಜಧಾನಿ ಎಕ್ಸ್ಪ್ರೆಸ್ ದೆಹಲಿ ಮತ್ತು ಔರಾ ನಡುವೆ ಸಂಚಾರ ಆರಂಭಿಸಲಾಯಿತು. ಈ ಟ್ರೈನ್ ಸರಿಸುಮಾರು 1450 ಕಿಲೋಮೀಟರ್ ದೂರವನ್ನು 17 ಗಂಟೆ 20 ನಿಮಿಷಗಳಲ್ಲಿ ಕ್ರಮಿಸಿತ್ತು. ಇನ್ನು 1972ರಲ್ಲಿ ಎರಡನೇ ರಾಜಧಾನಿಯ ಸೇವೆ ಮುಂಬೈಯಿಂದ ದೆಹಲಿಗೆ ಶುರು ಮಾಡಲಾಯಿತು. ಇವತ್ತಿಗೆ ಸುಮಾರು 25 ರಾಜಧಾನಿ ಟ್ರೈನ್ಗಳು ವಿವಿಧ ನಗರಗಳಿಂದ ಸೇವೆ ಒದಗಿಸುತ್ತಿವೆ. ಯಾವ ನಗರಗಳು ಅಂದರೆ ಹೌರಾ, ಮುಂಬೈ, ಬೆಂಗಳೂರು, ತ್ರಿವೆಂಡ್ರಮ್, ಚೆನ್ನೈ, ಭುವನೇಶ್ವರ್, ಡಿಬ್ರುಗಾ, ಜಮ್ಮುತಾವಿ, ಪಾಟ್ನಾ, ಸಬರ್ಮತಿ, ಸಿಕಿಂದ್ರಾಬಾದ್, ಸಿಯಾಲ್ಡಾ, ರಾಂಚಿ, ಬಿಲಾಸ್ಪುರ್, ಮಡ್ಗಾಂವ್, ಅಗರ್ತಲಾ ಈ ಎಲ್ಲ ನಗರಗಳಿಂದ ದೆಹಲಿಗೆ ರಾಜಧಾನಿ ಟ್ರೈನ್ಗಳು ಲಭ್ಯವಿವೆ. ಈ 25ರಲ್ಲಿ 7 ತೇಜಸ್ ಎಕ್ಸ್ಪ್ರೆಸ್ಗಳಾಗಿವೆ. ಈ ತೇಜಸ್ ಎಕ್ಸ್ಪ್ರೆಸ್ ಅಂದರೆ ರಾಜಧಾನಿ ಕೋಚ್ಗಳನ್ನು ಅಪ್ಗ್ರೇಡ್ ಮಾಡಿ ಕೆಲವೊಂದು ಫೀಚರ್ಸ್ನ ಆ್ಯಡ್ ಮಾಡಿ, ಲೈಕ್ ವೈಫೈ, ಏರ್ ಸಸ್ಪೆನ್ಷನ್, ಫೈರ್ ಅಲಾರಮ್, CCTVಗಳು, ರೀಡಿಂಗ್ ಲೈಟ್ಸ್, ಡೆಡಿಕೇಟೆಡ್ ಪವರ್ ಸಾಕೆಟ್ಸ್, ಆಟೋಮೆಟಿಕ್ ಡೋರ್ಸ್ ಈ ರೀತಿ ಇನ್ನೂ ಅನೇಕ ಫೀಚರ್ಗಳೊಂದಿಗೆ ಅಪ್ಗ್ರೇಡ್ ಮಾಡಲಾಗಿರುವ ಕೋಚ್ಗಳನ್ನು ಒಳಗೊಂಡ ಟ್ರೈನ್ಗೆ ತೇಜಸ್ ಎಕ್ಸ್ಪ್ರೆಸ್ ಅಂತಾರೆ. ಮತ್ತು ಈ ಟ್ರೈನ್ಗಳಿಗೆ ನಿಲುಗಡೆಗಳು ಕಡಿಮೆ ಇರ್ತವೆ, ಅಂದರೆ ಲಿಮಿಟೆಡ್ ಸ್ಟಾಪೇಜಸ್. ಇದರ ಟಾಪ್ ಸ್ಪೀಡ್ ಬಂದು 130 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇದರಲ್ಲಿ ಆಪ್ಷನ್ ಬೇಸ್ ಮೇಲೆ ನಿಮಗೆ ಕಾಫಿ, ಟೀ, ತಿಂಡಿ, ಊಟ ದೊರೆಯುತ್ತದೆ. ನೀವು ಟಿಕೆಟ್ ಬುಕ್ ಮಾಡಿಕೊಳ್ಳುವಾಗ ವೆಜ್ ಆರ್ ನಾನ್ ವೆಜ್ ಮೀಲ್ನ ಆ್ಯಪ್ ಮಾಡಿಕೊಳ್ಳುವ ಅವಕಾಶವಿದೆ. ಈ ಸೌಲಭ್ಯವು ನೀವು ಹತ್ತುವ ಮತ್ತು ಇಳಿಯುವ ಹಾಗೆ ಡ್ಯುರೇಷನ್ ಮೇಲೆ ಕೂಡ ಅವಲಂಬಿತವಾಗಿರುತ್ತೆ. ಇನ್ನು ಇದರ ಫೇರ್ ಡೈಲಿ ಚೇಂಜ್ ಆಗ್ತಾನೇ ಇರುತ್ತೆ. ಲೈಕ್ ಫ್ಲೈಟ್ಗಳಲ್ಲಿ ಹೇಗೆ ಚೇಂಜ್ ಇರುತ್ತೋ ಹಾಗೆ ಇಲ್ಲೂ ಕೂಡ ಡೈನಮಿಕ್ ಫೇರ್ ಸಿಸ್ಟಮ್ ಇರುತ್ತೆ. ಈ ಬಿಲಾಸ್ಪುರ್ ರಾಜಧಾನಿ ಎಕ್ಸ್ಪ್ರೆಸ್ ಒಂದಕ್ಕೆ ಮಾತ್ರ ನಾಗ್ಪುರ್ ಜಂಕ್ಷನ್ನಲ್ಲಿ ಲೋಕೋ ರಿವರ್ಸ್ ಆಗುತ್ತೆ, ಅಂದರೆ ಇಂಜಿನ್ ಮುಂದೆಯಿಂದ ಕಟ್ ಮಾಡಿ ಹಿಂದೆ ಹಾಕಲಾಗುತ್ತೆ. ಇದರಲ್ಲಿ ಯಾವ್ಯಾವ ಥರ ಕೋಚ್ ಇರುತ್ತೆ ಅಂದರೆ ಫಸ್ಟ್ AC, ಸೆಕೆಂಡ್ AC ಕೋಚ್, 3 ಟೈರ್ ಕೋಚ್ಗಳು ಇರ್ತವೆ. ಇದರಲ್ಲಿ ಯಾವುದೇ ಜನರಲ್ ಕೋಚ್ಗಳು ಇರುವುದಿಲ್ಲ ಮತ್ತು ಇದರಲ್ಲಿ ಯಾವುದೇ ಜನರಲ್ ಟಿಕೆಟ್ ಅಲೋ ಇರುವುದಿಲ್ಲ. ರಿಸರ್ವೇಷನ್ ಟಿಕೆಟ್ ತಗೊಂಡವರಿಗೆ ಮಾತ್ರ ಇದರಲ್ಲಿ ಪ್ರಯಾಣ ಮಾಡುವ ಅವಕಾಶವಿರುತ್ತೆ. ಅತ್ಯಂತ ಸಿಹಿ ಸುದ್ದಿ ಏನು ಅಂದರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆಯಿಂದ ಆಪರೇಟ್ ಆಗ್ತಿರುವಂಥ ಬೆಂಗಳೂರು ನ್ಯೂ ಡೆಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ಗಳಲ್ಲಿನೇ ಅತ್ಯಂತ ಹೆಚ್ಚು ಆದಾಯ ತಂದಿರುವಂಥ ಟ್ರೈನ್ ಆಗಿರುತ್ತೆ. ನೀವು ದೆಹಲಿಯನ್ನು ಅತಿ ವೇಗವಾಗಿ ತಲುಪಬೇಕು ಅಂದರೆ ಈ ಟ್ರೈನ್ ಸೇವೆಗಳನ್ನು ಬಳಸ್ಕೊಳ್ಳಿ. ಇದು ಒಂದಿಷ್ಟು ರಾಜಧಾನಿ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ರೈಲ್ವೆ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.